ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಜೈಲಲ್ಲಿರಬೇಕಾದ ಕೈದಿ ಆಸ್ಪತ್ರೆಯಲ್ಲಿ ಕಾಣಿಸಿಕೊಂಡ ಹಿನ್ನೆಲೆ ಮಂಡ್ಯ ಜೈಲಿಗೆ ಎಡಿಜಿಪಿ ಅಲೋಕ್ ಕುಮಾರ್ ವಿಸಿಟ್ ಮಾಡಿದ್ರು. ಇದು TV5 ವರದಿಯ ಮತ್ತೊಂದು ಇಂಪ್ಯಾಕ್ಟ್ ಆಗಿದೆ. ಮಿಂಪ್ ಆಸ್ಪತ್ರೆಯಲ್ಲಿ ಗೆಳತಿ ಜೊತೆ ಸಿಕ್ಕಿಬಿದ್ದ ಇವನು ಕೈದಿ. ಈ ಬಗ್ಗೆ ಜೈಲಿನ ಭದ್ರತೆ ಬಗ್ಗೆ ಪ್ರಶ್ನಿಸಿ TV5 ವರದಿ ಮಾಡಿತ್ತು. ಇದೀಗ ವರದಿ ಬೆನ್ನಲ್ಲೇ ಮಂಡ್ಯ ಜಿಲ್ಲಾ ಕಾರಾಗೃಹಕ್ಕೆ ಎಡಿಜಿಪಿ ಅಲೋಕ್ ಕುಮಾರ್ ಭೇಟಿ ಕೊಟ್ಟಿದ್ದಾರೆ. ಜೈಲಿನ ಪ್ರತಿಯೊಂದು ಬ್ಯಾರಕ್ ತೆರಳಿ ತಪಾಸಣೆ ಮಾಡಿದ್ದಾರೆ. ಜೈಲಾಧಿಕಾರಿಗಳು ಸಿಬ್ಬಂದಿಯ ತೀವ್ರ ವಿಚಾರಣೆಯನ್ನು ಕೂಡ ನಡೆಸಿದ್ದಾರೆ. ಅಲ್ಲಿ ವಿಚಾರಣಾಧೀನ ಕೈದಿಯೊಬ್ಬ ಗರ್ಲ್ ಫ್ರೆಂಡ್ ಜೊತೆಗೆ ಸಿಕ್ಕಾಕೊಂಡಿದ್ದಾರೆ. ಅಲ್ಲಿ ಆತನಿಗೆ ಅನಾರೋಗ್ಯ ಸಮಸ್ಯೆನೇ ಕಂಡು ಬಂದಿಲ್ಲ, ಅಂಥ ಮೇಜರ್ ಏನು ಸಮಸ್ಯೆ ಇರಲಿಲ್ವಂತೆ. ಮತ್ತು ಅಕ್ರಮದ ಕೂಟ ಆಗಿತ್ತು ಅನ್ನುವಂಥ ವಿಚಾರಗಳು ಒಂದೊಂದಾಗಿ ಬಯಲಾಗಿತ್ತು. ಮಂಡ್ಯ ಜಿಲ್ಲಾ ಕಾರಾಗೃಹ ಅದರ ಬಗ್ಗೆ TV5 ಎಕ್ಸ್ಕ್ಲೂಸಿವ್ ಆಗಿರುವಂಥ ಸುದ್ದಿಯನ್ನು ಕೂಡ ಬಿತ್ತರ ಮಾಡಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಎಡಿಜಿಪಿ ಅಲೋಕ್ ಕುಮಾರ್ ವಿಸಿಟ್ ಮಾಡಿದ್ದಾರೆ. ಜೈಲಾಧಿಕಾರಿಗಳು ಹಾಗೆ ಸಿಬ್ಬಂದಿಗಳನ್ನು ತೀವ್ರ ವಿಚಾರಣೆಗೆ ಒಳಪಡಿಸಿ ಅವರಿಗೆ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಏನೇನು ಅಕ್ರಮಗಳು ನಡೀತಾ ಇದೆ, ಏನೇನು ಅವ್ಯವಸ್ಥೆ ಇದೆ, ವಿಚಾರಣೆ ದಿನ ಖೈದಿಯಲ್ಲಿ ಯಾರು ಸಪೋರ್ಟ್ ಮಾಡಿದರು, ನಿಜಕ್ಕೂ ಆತ ಅನಾರೋಗ್ಯಕ್ಕೆ ಒಳಗಾಗಿದ್ನ ಇಲ್ವಾ, ಅಥವಾ ಆತನ ಕಡೆಯಿಂದ ಏನಾದರೂ ಇವರು ಹಣ ಇಸ್ಕೊಳ್ಳುವಂಥ ಪ್ರಯತ್ನಕ್ಕೆ ಏನಾದರೂ ಮುಂದಾಗಿದ್ರಾ, ಈ ಎಲ್ಲ ಪ್ರಶ್ನೆಗಳನ್ನು ಕೂಡ ಅಲೋಕ್ ಕುಮಾರ್ ಅವರು ಕೇಳಿದ್ದಾರೆ. ಮಿಮ್ಸ್ ಆಸ್ಪತ್ರೆಯಲ್ಲಿ ಗೆಳತಿ ಜೊತೆ ಈ ಕೈದಿ ಸಿಕ್ಕಾಕೊಂಡಿದ್ದ. ಯಾವುದೇ ರೀತಿ ದೊಡ್ಡ ಅನಾರೋಗ್ಯ ಸಮಸ್ಯೆ ಇಲ್ಲದೇ ಇದ್ದರೂ ಕೂಡ ಆತನನ್ನು ಆಸ್ಪತ್ರೆಗೆ ಯಾಕೆ ಸೇರಿಸಿದ್ರು ಅಂತೇಳಿ, ಮತ್ತು ಅಲ್ಲಿ ಅವಕಾಶಗಳಿರೋದಿಲ್ಲ. ಜೈಲಾಧಿಕಾರಿಗಳ ಗಮನಕ್ಕೆ ತರಬೇಕಾಗತ್ತೆ. ಅಲ್ಲಿ ನೋಡಿದ್ರೆ ಒಬ್ಬ ಯುವತಿ ಕೂಡ ಅವನ ಜೊತೆಗಿರೋದು ಕಂಡು ಬಂತು. ಇದಕ್ಕೆ ಸಿಬ್ಬಂದಿಗಳೇನಾದರೂ ಸಹಕಾರ ಕೊಟ್ಟಿದ್ದಾರಾ, ಅವ್ರು ಹೇಗೆ ಕರೆಸ್ಕೊಳ್ತಾರೆ ಆಕೆಯನ್ನು, ಬೇಕು ಅಂತೇನಾದರೂ ಪ್ಲ್ಯಾನ್ ಮಾಡಿದ್ರಾ, ಇದೆಲ್ಲವೂ ಕೂಡ ಹಲವು ಪ್ರಶ್ನೆಗಳಿಗೆ ಅನುಮಾನಗಳಿಗೆ ಕಾರಣ ಆಗಿತ್ತು. ಮಿಮ್ಸ್ ಆಸ್ಪತ್ರೆಗೆ ಅವನನ್ನು ದಾಖಲು ಮಾಡಿದರು. ಆದರೆ ಅಲ್ಲಿ ಆ ಯುವತಿಗೆ ಏನು ಕೆಲಸ, ಏನಿದ್ರೂ ಕೂಡ ಅಲ್ಲಿ ಕೆಲವೊಂದಿಷ್ಟು ಕಾನೂನುಗಳಿರ್ತವೆ ಅಥವಾ ಕೆಲವು ನಿಯಮಗಳಿರ್ತವೆ. ಅದರ ಪ್ರಕಾರವಾಗಿ ವಿಚಾರಣಾ ದಿನ ಕೈದಿ ನಡ್ಕೊಳ್ಬೇಕಾಗತ್ತೆ. ಮತ್ತು ಅಲ್ಲಿ ಯಾರು ಸಿಬ್ಬಂದಿ ಆತನ್ನು ಕರ್ಕೊಂಡು ಹೋಗಿರ್ತಾರೋ, ಮೇಲ್ವಿಚಾರಣೆ ನಡೆಸ್ತಾ ಇರ್ತಾರೋ, ಅವ್ರಿಗೆ ತಲೆಯಲ್ಲಿ ಬುದ್ಧಿ ಇರಬೇಕಾಗತ್ತೆ. ಈ ರೀತಿ ಅವಕಾಶಗಳನ್ನ ಕೊಡಲಿಕ್ಕೆ ಇರೋದಿಲ್ಲ. ಬಟ್ ಇದ್ರ ಬಗ್ಗೆ TV5 ವಿಸ್ತೃತವಾದಂಥ ವರದಿಯನ್ನು ಮಾಡಿದ್ದು. ಅಲೋಕ್ ಕುಮಾರ್ ಅವರು ಕೂಡ ಆ ವರದಿಯನ್ನು ಗಮನಿಸಿ ಜೈಲಿನ ಭದ್ರತೆ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಅಲ್ಲಿ ಎಷ್ಟು ದಿನಗಳಿಂದ ಮತ್ತು ಹೇಗೆ ಇಲ್ಲಿ ಅವ್ಯವಸ್ಥೆಗಳು ನಡೀತಿದೆಯಾ ಅಂತ ಪ್ರಶ್ನೆಗಳನ್ನು ಕೇಳಿದ್ದಾರೆ.